ರಾಮನಗರ ಕೋರ್ಟ್ ಒಂದು ಮನವಿ ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ಸಿಐಡಿ ಪೊಲೀಸರಿಗೆ ಕೂಡ ಈ ಕೋರ್ಟ್ ಆದೇಶ ಮಾಡಿದೆ. ಇದನ್ನ ನೆಕ್ಸ್ಟ್ ಕಾರ್ಯಾಚರಣೆ ಸಿಐಡಿ ಪೊಲೀಸರೇ ಇದನ್ನ ಕಾರ್ಯಾಚರಣೆ ಮಾಡ್ತಾರೆ. ಅರವಿಂದ್. ಓಕೆ ಲಿಂಗರಾಜು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ನಿತ್ಯಾನಂದನ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿರ್ತಕ್ಕಂಥದ್ದು. ರಾಮನಗರ ಸಿಜೆಎಂ ಕೋರ್ಟ್ನಿಂದ ಈ ಬಂಧನ ವಾರೆಂಟ್ ಜಾರಿಯಾಗಿದೆ. ಹೈಕೋರ್ಟ್ ಆದೇಶವನ್ನು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ನಿತ್ಯಾನಂದನ ವಿರುದ್ಧ ಈ ಬಂಧನ ವಾರೆಂಟ್ ಜಾರಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ 6 ಜನಗಳಿಗೆ ಅಂದ್ರೆ 6 ಆರೋಪಿಗಳಿಗೆ ವಾರೆಂಟ್ ಅನ್ನ ನೀಡಿದೆ ರಾಮನಗರ ಕೋರ್ಟ್. ರಾಮನಗರ ಸಿಜೆಎಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಹೊಸಗೌಡರ್ ಈ ಆದೇಶವನ್ನು ನೀಡಿದ್ದಾರೆ. ನಿತ್ಯಾನಂದ ಪುರುಷತ್ವ ಪರೀಕ್ಷೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಸಿಜೆಎಂ ಕೋರ್ಟ್ಗೆ ನಿತ್ಯಾನಂದ ಇವತ್ತು ಹಾಜರಾಗಬೇಕಾಗಿತ್ತು. ಆದರೆ ಆತ ಗೈರು ಹಾಜರಾಗಿದ್ದ. ಅಂದ್ರೆ ಒಂದು ಮೂಲದ ಪ್ರಕಾರ ಆತ ಹರಿದ್ವಾರದಲ್ಲಿದ್ದಾನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಹಾಗಾಗಿ ನಿತ್ಯಾನಂದ ಗೈರಾಗಿದ್ದಕ್ಕೆ ನ್ಯಾಯಾಧೀಶರು ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ನಿತ್ಯಾನಂದನ ಪರ ವಕೀಲರು ನಿತ್ಯಾನಂದ ಸದ್ಯಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಸಾಧ್ಯವಿಲ್ಲ ಅಂತ ವಾದವನ್ನ ಮಂಡನೆ ಮಾಡಿದರು. ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ಹೀಗಾಗಿ ಆಗಸ್ಟ್ 7ರ ಒಳಗೆ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಆದೇಶವನ್ನ ಕೋರ್ಟ್ ನೀಡಿದೆ. ಸೊ ಈ ಎಲ್ಲ ಒಟ್ಟಾರೆ ಪ್ರಕರಣದ ಬಗ್ಗೆ ನಮ್ಮ ರಿಪೋರ್ಟರ್ ಭವಿತ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ ಇಂದ. ಭವಿತ್, ನಿತ್ಯಾನಂದ ಪುರುಷತ್ವ ಪರೀಕ್ಷೆಗೆ ಒಳಗಾಗಬೇಕು ಅಂತಕ್ಕಂಥ ಆದೇಶವನ್ನು ನೀಡಿದ್ದು ಹೈಕೋರ್ಟ್. ಆದ್ರೆ ಇವತ್ತು ನಿತ್ಯಾನಂದ ಗೈರ್ಹಾಜರಾಗಿರ್ತಕ್ಕಂಥದ್ದು ರಾಮನಗರದ ಸಿಜೆಎಂ ಕೋರ್ಟ್ಗೆ. ಸಿಜೆಎಂ ಕೋರ್ಟೇ ಬಂಧನ ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಈ ಕಲಾಪಗಳು ಹೇಗಾಗುತ್ತೆ ಅಂತ ಹೈಕೋರ್ಟ್ ಇಂದ ಸಿಜೆಎಂ ಕೋರ್ಟ್ಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಕ್ಕಂಥದ್ದು? ಅರವಿಂದ್, 16ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ಲ್ಯಾಂಡ್ ಮಾರ್ಕ್ ಡಿಸಿಷನ್ ಪಾಸ್ ಮಾಡ್ತಾರೆ. ಅಂದ್ರೆ ನಿತ್ಯಾನಂದ ಒಂದು ಹೈಕೋರ್ಟ್ನಲ್ಲಿ ಒಂದು ಅಪ್ಲಿಕೇಶನ್ ಮೂವ್ ಮಾಡಿರ್ತಾರೆ. ಅಂದ್ರೆ ನನ್ನ ಮೇಲೆ ದಾಖಲಾಗಿರ್ತಕ್ಕಂಥ 4 ಪ್ರಕರಣಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಮೂವ್ ಮಾಡಿರ್ತಾರೆ. ಅದ್ರ ಅರ್ಜಿ ವಿಚಾರಣೆ ನಡೆದು ಅಂತಿಮ ತೀರ್ಪನ್ನು 16ನೇ ತಾರೀಕು ಪ್ರಕಟಿಸಬೇಕಾದ್ರೆ ಒಂದು ಮಾತನ್ನ ಏಕಸದಸ್ಯ ಪೀಠ ಹೇಳುತ್ತೆ. ಏನಂತ ಹೇಳಿದ್ರೆ, ಈಗಾಗಲೇ ಏನು PC 204/10 ಪ್ರಕರಣ ಏನಿದೆಯೋ ಆ ಪ್ರಕರಣ ರಾಮನಗರ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಇದೆ. ಹಾಗಾಗಿ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭಗಳಲ್ಲಿ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲ್ಲ. ಹಾಗಾಗಿ ಈ ಪ್ರಕರಣವನ್ನ ಅಲ್ಲೇ ಇತ್ಯರ್ಥಗೊಳಿಸಿ ಅದೇ ರೀತಿ ಏನು ಟ್ರಯಲ್ ಇದೆ ಆ ಟ್ರಯಲ್ಗೆ ತಪ್ಪದೆ ಭಾಗವಹಿಸಿ ಅಂತ ಹೇಳಿ ಕೂಡ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನ ನೀಡುತ್ತೆ. ಅಂದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕಾದ್ರೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡೋದು ಅಷ್ಟೊಂದು ಸಮಂಜಸವಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೈಕೋರ್ಟ್ ವ್ಯಕ್ತಪಡಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಏನು ರಾಮನಗರದ ಸಿಜೆಎಂ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಇರುತ್ತೆ. ವಿಚಾರಣೆಗೆ ಈತ ಹಾಜರಾಗಬೇಕಾಗಿರುತ್ತೆ. ಬಟ್ ಆದ್ರೆ ಈತ ಯಾವುದೋ ಒಂದು ನೆಪವನ್ನ ಒಡ್ಡಿ ಹಾಜರಾಗದೇ ಇರೋ ಕಾರಣಕ್ಕೋಸ್ಕರನೇ ಈ ರಾಮನಗರ ಒಂದು ಕೋರ್ಟ್ ಒಂದು ನಾನ್ ಬೇಲೆಬಲ್ ವಾರೆಂಟ್ ನ ಇಶ್ಯೂ ಮಾಡಿದೆ ಅಂತಾನೆ ಹೇಳ್ಬಹುದು. ಅರವಿಂದ್, ಹಾಗೆ ಭವಿತ್, ಇನ್ನೊಂದು ಪ್ರಶ್ನೆ. ಈಗ ಅದಾದ ನಂತರ ಯಾವಾಗ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಮಾಡ್ತು ಕೋರ್ಟ್, ಅದಾದ ನಂತರ ನಿತ್ಯಾಪರ ವಕೀಲರು ಸದ್ಯಕ್ಕೆ ನಿತ್ಯಾನಂದ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾದವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸ್ತಾರೆ. ಹಾಗಾಗಿ ಕೋರ್ಟ್ ಇವಾಗ ಏನಂತ ಹೇಳಿದೆ, ಆಗಸ್ಟ್ 7ನೇ ತಾರೀಕಿನ ಒಳಗೆ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಆದೇಶವನ್ನು ನೀಡಿದೆ. ಅಂದ್ರೆ ಏನರ್ಥ, ಆಗಸ್ಟ್ 7ನೇ ತಾರೀಕು ತನಕ ನಿತ್ಯಾನಂದನನ್ನ ಅರೆಸ್ಟ್ ಮಾಡಬೇಡಿ, ಸ್ವತಃ ಆತನೇ ಬಂದು ಕೋರ್ಟ್ಗೆ ಹಾಜರಾಗ್ಲಿ, ಆ ನಂತರನೂ ಕೂಡ ಆತ ಹಾಜರಾಗ್ಲಿಲ್ಲ ಅಂದಾಗ ಅರೆಸ್ಟ್ ಮಾಡಿ ಅಂತನ, ಅಥವಾ ಆಗಸ್ಟ್ 7ನೇ ತಾರೀಕು ಒಳಗಡೆ ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಅಂತನ? ಖಂಡಿತ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆಗಸ್ಟ್ 7ನೇ ತಾರೀಕು ತನ್ನ ವಿಚಾರಣೆಯನ್ನು ಮುಂದಿರ್ತಕ್ಕಂಥ ಕೋರ್ಟ್ ಮುಂದಿನ ವಿಚಾರಣೆಯ ವೇಳೆಗೆ ಆತ ಇಲ್ಲಿ ಕೋರ್ಟ್ ನಲ್ಲಿ ಪ್ರೆಸೆಂಟ್ ಇರಬೇಕು. ಆ ಪ್ರೆಸೆಂಟ್ ಇರತಕ್ಕಂಥ ಜವಾಬ್ದಾರಿ ನಿಮಗೆ ಕೈಗೆ ಬರುತ್ತೆ. ಅಂದ್ರೆ ಯಾರು ಸಿಐಡಿ ಪೊಲೀಸ್ನವರಿಗೆ ಅವರಿಗೆ ಸ್ಪಷ್ಟವಂತ ನಿರ್ದೇಶನವನ್ನು ನೀಡಿರ್ತಕ್ಕಂಥ ಕೋರ್ಟ್ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿರೋದೇನಪ್ಪಾ ಅಂತ ಹೇಳಿದ್ರೆ, ಮುಂದಿನ ವಿಚಾರಣೆಯ ಹೊತ್ತಿಗೆ ಏನು ಆರೋಪಿಯ ಸ್ಥಾನದಲ್ಲಿದ್ದಾನೋ ನಿತ್ಯಾನಂದ ಮತ್ತು ಆತನ ಇನ್ನಿತರ ಉಳಿದ ಆರೋಪಿಗಳಿದ್ದಾರೋ ಆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥ ಒಂದು ಸ್ಪಷ್ಟವಂತ ನಿರ್ದೇಶನವನ್ನು ನೀಡಿದೆ. ಅಂದ ಮಾತ್ರಕ್ಕೆ ಅದರೊಳಗೆ ಬಂಧಿಸಬಾರದು ಅಂತ ಅದರೊಳಗೆ ಕೂಡ ಬಂಧಿಸಬಹುದು. ಬಂಧಿಸಿದ ನಂತರ ಕೂಡ ಕೋರ್ಟ್ಗೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಂತ ಇದೆ. ಆದ್ರೆ ವಿಚಾರಣೆ ಮುಂದಿನ ಆಗಸ್ಟ್ 7ನೇ ತಾರೀಕು ಇರೋದ್ರಿಂದ 7ನೇ ತಾರೀಕಿನ ಒಳಗೆ ಅವರು ಬಂಧಿಸತಕ್ಕಂಥ ಜರೂರತ್ತು ಪೊಲೀಸ್ನವರ ಮೇಲೆ ಇರುತ್ತೆ. ಅಂದ್ರೆ ಭವಿತ್, ಇವಾಗ ಆತನನ್ನ ಬಂಧಿಸ್ತಾರೆ, ಆಗಸ್ಟ್ 7ನೇ ತಾರೀಕು ವಿಚಾರಣೆ ದಿನ ಹಾಜರುಪಡಿಸ್ತಾರೆ. ಆವಾಗ್ಲೇನೆ ಪುರುಷತ್ವ ಪರೀಕ್ಷೆಗೆ ಸುಪರ್ದಿಯನ್ನ ತೆಗೆದುಕೊಂಡು ಬಿಡಬಹುದಾ, ಅಥವಾ ಪುರುಷತ್ವ ಪರೀಕ್ಷೆ ಬೇಡ ಅಂತ ಮತ್ತೊಂದು ಏನಾದರೂ ರಿಟ್ ಹಾಕಿಸೋ ಸಾಧ್ಯತೆ ಇದೆಯಾ ಅಂತ? ಖಂಡಿತ. ಯಾಕಂದ್ರೆ ನ್ಯಾಯಾಲಯದ ಕಲಾಪಗಳು ಹೇಗೆ ನಡೀತೆ ಅನ್ನೋದು ನಾವು ಈಗಲೇ ಡಿಟರ್ಮಿನ್ ಮಾಡಿ ಹೇಳಲಿಕ್ಕಾಗಲ್ಲ. ಆದ್ರೆ ಇಲ್ಲಿ ತುಂಬಾ ನಾವು ಒಂದು ಮಾತನ್ನ ಗಮನಿಸಬೇಕಾಗತ್ತೆ ಅರವಿಂದ್. ಯಾಕೆಂತ ಹೇಳಿದ್ರೆ, ಈ ಹಿಂದೆ ಹೈಕೋರ್ಟ್ ಒಂದು ಆದೇಶವನ್ನು ಕೊಡಬೇಕಾದ್ರೆ ಒಂದು ಅಂಶವನ್ನ ತುಂಬಾ ಎಂಫಸೈಸ್ ಮಾಡಿ ಹೇಳಿದ್ರು. ಅಂದ್ರೆ ಸಿಐಡಿ ಪೊಲೀಸ್ನವರಿಗೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಟ್ಟಿದ್ರು. ಪುರುಷತ್ವ ಪರೀಕ್ಷೆಗೆ ಒಂದು ವೇಳೆ ನಿತ್ಯಾನಂದ ಹಾಜರಾಗದಿದ್ದ ಪಕ್ಷದಲ್ಲಿ, ಅಂದ್ರೆ ಆತ ಅದು ಒಪ್ಪದಿದ್ದಂತ ಪೊಲೀಸ್ ಪಕ್ಷದಲ್ಲಿ ಆತನನ್ನ ತಮ್ಮ ಅಂದ್ರೆ ವಶಕ್ಕೆ ಪಡ್ಕೊಂಡು ಪುರುಷತ್ವ ಪರೀಕ್ಷೆಯನ್ನ ಮಾಡಿ, ಅಂದ್ರೆ ಬಲವಂತವಾದ್ರೂ ಸರಿನೇ ಆತನನ್ನ ವಶಕ್ಕೆ ಪಡ್ಕೊಂಡು ಮಾಡಿ ಅಂತ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ರು. ಮುಂದಿನ ವಿಚಾರಣೆಯಲ್ಲಿ ಆತ ಮತ್ತೊಂದು ಅಬ್ಜೆಕ್ಷನ್ ತನ್ನ ವಕೀಲರ ಮೂಲಕ ಸಲ್ಲಿಸಬಹುದು. ಏನೋ ಸಿಜೆಎಂ ಕೋರ್ಟ್ಗೆ, ಇಲ್ಲ ನನಗೆ ಪುರುಷತ್ವ ಪರೀಕ್ಷೆಗೆ ಹಾಜರಾಗ್ಲಿಕ್ಕೆ ಆಗಲ್ಲ ಅಂತೇಳಿ ಅದಕ್ಕೆ ಆದಂತ ಬೇಕಾದಂತ ಕಾರಣಗಳನ್ನು ಕೊಡಬಹುದು. ಒಂದು ವೇಳೆ ಕೋರ್ಟ್ ಕನ್ವಿನ್ಸ್ ಆದ್ರೆ, ರಾಮನಗರ ಕೋರ್ಟ್ ಕನ್ವಿನ್ಸ್ ಆದ್ರೆ ಆತ ಅಲ್ಲಿಂದ ರಿಯಾಯಿತಿಯನ್ನು ಪಡ್ಕೊಳ್ಬಹುದು. ಇಲ್ಲದೆ ಹೋದ್ರೆ ಕೋರ್ಟ್
ಕನ್ವಿನ್ಸ್ ಆಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಯಾವ ಪ್ರಕ್ರಿಯೆಗಳಿದೆಯೋ ಆ ಪ್ರಕ್ರಿಯೆಗಳನ್ನ ಆತ ಕಡ್ಡಾಯವಾಗಿ ಪೂರೈಸಲೇಬೇಕಾಗುತ್ತೆ. ಅರವಿಂದ್, ಓಕೆ ಭವಿತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇಂಥ ಒಂದು ಕಾನೂನಿನ ಕೆಲವು ಅಸ್ತ್ರಗಳು ನಿತ್ಯಾನಂದ ಬಹಳ ಚೆನ್ನಾಗಿ ಗೊತ್ತು. ಸೊ ಆತ ಯಾವುದೇ ಕಾರಣಕ್ಕೂ ಪುರುಷತ್ವ ಪರೀಕ್ಷೆಗೆ ಒಳಗಾಗಲೇಬಾರದು ಅಂತ ಹಠ ಮಾಡ್ಕೊಂಡು ಹೋಗಿ ಕೂತಿರೋ ಹಂಗೆ ಕಾಣಿಸ್ತಾ ಇದೆ. ಸೊ ನೋಡ್ಬೇಕು ಆಗಸ್ಟ್ 7ನೇ ತಾರೀಕಿನ ಒಳಗಡೆ ಆತ ಮತ್ತೆ ಬಂದು ನ್ಯಾಯಾಲಯದ ಮುಂದೆ ನಿಲ್ತಾನ, ಪುರುಷತ್ವ ಪರೀಕ್ಷೆಗೆ ಒಳಗಾಗ್ತಾನ, ಇಲ್ಲ ಇನ್ನೇನಾದ್ರೂ ಕಾರಣ ಹುಡುಕ್ತಾನ ಅಂತ ಅನ್ಬಿಟ್ಟು. ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಳಗಾವಿ